ಆಪರೇಷನ್ ಸಿಂಧೂರದ ಮೂಲಕ ನಮಗೆ ನಿಜವಾದ ಶತ್ರುಗಳು ಯಾರು ಅನ್ನೋದನ್ನ ಐಡೆಂಟಿಫೈ ಮಾಡೋಕ್ಕಾಗಿತ್ತು. ಟರ್ಕಿ ಮತ್ತು ಅಜರ್ಬೈಜಾನ್ನ ರೋಲ್ ಎಂಥದ್ದು ಅನ್ನೋದು ಗೊತ್ತಾಗಿದೆ. ಮಿತ್ರದ್ರೋಹಿ ಟರ್ಕಿ ವಿರುದ್ಧ ಬ್ಯಾನ್ ಕ್ಯಾಂಪೇನ್ ಜೋರಾಗ್ತಾ ಇದೆ. ಪಾಕ್ ಜೊತೆ ಸೇರಿ ಟರ್ಕಿ ಮತ್ತು ಅಜರ್ಬೈಜಾನ್ ಭಾರತದ ವಿರುದ್ಧ ಕುತಂತ್ರವನ್ನ ತೋರಿಸಿತ್ತು ಮಾಡಿತ್ತು. ಈ ಬೆನ್ನಲ್ಲೇ ಭಾರತೀಯ ಚಿತ್ರೋದ್ಯಮ ಮಹತ್ವದ ನಿರ್ಧಾರಕ್ಕೆ ಬಂದಿದೆ. ಟರ್ಕಿ ಮತ್ತು ಅಜರ್ಬೈಜಾನ್ಗೆ ಶೂಟಿಂಗ್ಗೆ ತೆರಳದಂತೆ ನಿರ್ಧಾರವನ್ನ ಫೈನಲಿ ತೆಗೆದುಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಫೆಡರೇಷನ್ ಆಫ್ ವೆಸ್ಟರ್ನ್ ಇಂಡಿಯಾ ಸಿನಿ ಎಂಪ್ಲಾಯೀಸ್ ಈ ನಿರ್ಧಾರವನ್ನು ತೆಗೆದುಕೊಂಡಿದೆಯಂತೆ. ಈ ಎರಡೂ ದೇಶದಲ್ಲಿ ವರ್ಷಕ್ಕೆ ಕನಿಷ್ಠ 20 ಸಿನಿಮಾಗಳು ಶೂಟಿಂಗ್ ಆಗ್ತಾ ಇತ್ತು. ತುಂಬಾ ಫೇಮಸ್ ಜಾಗ ಇದೆ ಅಂತ ಹೇಳಿ ನಿರ್ದೇಶಕ, ನಿರ್ಮಾಪಕರು ಹಾಗೂ ಕಲಾವಿದರಿಗೆ ಅಚ್ಚುಮೆಚ್ಚಿನ ಜಾಗ ಕೂಡ ಆಗಿತ್ತು ಅಲ್ಲಿ. ಹೀಗಾಗಿ ಅವ್ರಿಗೆ ನಮ್ಮಿಂದ ಬಿಸ್ನೆಸ್ ಆಗೋದಕ್ಕಿಂತ ಅದನ್ನೆಲ್ಲ ಸ್ಟಾಪ್ ಮಾಡೋಣ, ಈ ಮೂಲಕ ನಾವು ದೇಶ ಪ್ರೇಮವನ್ನು ತೋರಿಸ್ಬೇಕು ಅನ್ನುವಂತಹ ರಿಯಲೈಸೇಷನ್, ಜ್ಞಾನೋದಯ ಚಿತ್ರೋದ್ಯಮಕ್ಕೂ ಆಗಿದೆ. ನಿಮಗೆ ನೆನಪಿರ್ಬೋದು, ಇಷ್ಟೆಲ್ಲ ಸಂಘರ್ಷ ಆಗ್ತಾ ಇರಬೇಕಾದ್ರೆ ನಮ್ಮ ಸ್ಯಾಂಡಲ್ವುಡ್ನ ಬೆರಳೆಣಿಕೆಯ ನಟರು ಮಾತ್ರ ಈ ಎಲ್ಲ ವಿಚಾರಕ್ಕೆ ರಿಯಾಕ್ಟ್ ಮಾಡಿದ್ರು. ಇಂಡಿಯಾ ಜೊತೆಗೆ ನಾವು ನಿಂತ್ಕೊಳ್ತೀವಿ, ಸೈನಿಕರಿಗೆ ದೊಡ್ಡ ಸಲಾಮ್ ಅಂದರು. ಬಾಲಿವುಡ್ ಮಾತ್ರ ದೊಡ್ಡ ಸೈಲೆನ್ಸನ್ನು ಕಂಟಿನ್ಯೂ ಮಾಡ್ತಾ ಇತ್ತು. ಡೀಟೇಲ್ಸ್ ಕೊಡ್ತಾರೆ ಧನು. ಬಾಲಿವುಡ್ನವ್ರ ಸೈಲೆನ್ಸ್ ಇದೆಯಲ್ಲ, ಈ ಟರ್ಕಿ ವಿಚಾರ ಇರ್ಬೋದು ಅಥವಾ ಇಂಡಿಯಾ ಪಾಕಿಸ್ತಾನದ ವಿಚಾರದಲ್ಲಿ ಅವರ ದೇಶಭಕ್ತಿ ಬಗ್ಗೆನೇ ಪ್ರಶ್ನೆ ಮೂಡೋ ರೀತಿ ಇತ್ತು. ಈಗ ಚಿತ್ರೋದ್ಯಮ ಈ ನಿರ್ಧಾರಕ್ಕೆ ಬಂದಿದೆಯಾ ಆಲ್ರೆಡಿ, ಅಥವಾ ಇನ್ನೂ ಪತ್ರದ ವಿಚಾರದಲ್ಲಿ, ಪ್ರಸ್ತಾವನೆ ವಿಚಾರದಲ್ಲೇ ಇದೆಯಾ? ಮೇಯ್ನ್ ಆಗಿ ಬಾಲಿವುಡ್ನವ್ರು ದುಡ್ಡು ಸುರಿತಾ ಇದ್ದಲ್ಲಿ, ಸೊ ಆ ದುಡ್ಡು ಸ್ಟಾಪ್ ಮಾಡೋ ನಿಟ್ಟಿನಲ್ಲಿ ಎಷ್ಟು ದೊಡ್ಡ ನಿರ್ಧಾರ, ಎಷ್ಟು ದೊಡ್ಡ ಹೆಜ್ಜೆ ಆಗುತ್ತಿದ್ದು ಅಂತ. ಎಸ್ ಮಮತಾ, ಈಗಾಗಲೇ ಏನಂದರೆ ಟರ್ಕಿ ಮತ್ತು ಅಜರ್ಬೈಜಾನ್ ಏನು ಕುತಂತ್ರನ ಮಾಡಿರ್ತಕ್ಕಂಥದ್ದು, ಪಾಕ್ಗೆ ಈಗ ಒಂದು ಸಪೋರ್ಟ್ ಮಾಡಿರೋ ಒಂದು ಬೆನ್ನಲ್ಲೇ ಈಗಾಗಲೇ ಬೈಕಾಟ್ ಬ್ಯಾನ್ ಮಾಡಿರ್ತಕ್ಕಂಥದ್ದು ಮತ್ತು ಬೈಕಾಟ್ ಮಾಡ್ತಾ ಇರ್ತಕ್ಕಂಥದ್ದು, ವ್ಯಾಪಾರ ವಹಿವಾಟುಗಳು ಕೂಡ ಈಗಾಗಲೇ ಬ್ಯಾನ್ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸಿನಿಮಾ ಇಂಡಸ್ಟ್ರಿಯಿಂದಲೂ ಕೂಡ ಒಂದು ಮಹತ್ವದ ನಿರ್ಧಾರವನ್ನು FWICE ಅನ್ನೋದು ಏನದು ಫೆಡರೇಷನ್ ಆಫ್ ವೆಸ್ಟರ್ನ್ ಇಂಡಿಯಾ ಸಿನಿ ಎಂಪ್ಲಾಯ್ ಏನಿದೆ, ಅದು ಒಂದು ಮಹತ್ವದ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥ ಒಂದು ಸುದೀರ್ಘವಾದ ಒಂದು ಪತ್ರವನ್ನು ಬರೆಯುವ ಮೂಲಕ ಈಗಾಗಲೇ ಟರ್ಕಿ ಮತ್ತು ಅಜರ್ಬೈಜಾನ್ನಲ್ಲಿ ಶೂಟಿಂಗನ್ನು ಮಾಡಿಕೊಡ್ದು ಇನ್ನು ಮುಂದೆ, ಅಂದರೆ ಈ ಮೂಲಕ ನಾವು ಬೈಕಾಟನ್ನು ಮಾಡ್ತಾ ಇದ್ದೇವೆ. ಅಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕನಿಷ್ಠ ಪಕ್ಷ ಭಾರತದ ಒಂದು ವರ್ಷಕ್ಕೆ 20 ಸಿನಿಮಾಗಳು ಅಲ್ಲಿ ಶೂಟಿಂಗ್ ಆಗ್ತಾ ಇತ್ತು. ಆ ಒಂದು ಶೂಟಿಂಗ್ನಿಂದ ಟರ್ಕಿ ಮತ್ತು ಅಜರ್ಬೈಜಾನ್ಗೆ ಈಗ ಸಾಕಷ್ಟು ಆದಾಯ ಬರ್ತಾ ಇತ್ತು, ಆರ್ಥಿಕತೆ ಹೆಚ್ಚಾಗ್ತಾ ಇತ್ತು. ಸೊ ಈ ಒಂದು ನಿಟ್ಟಿನಲ್ಲಿ ಈಗ ಆರ್ಥಿಕ ಹೊಡೆತ ಕೊಡೋದಕ್ಕೆ ಈಗಾಗಲೇ ಮತ್ತೊಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು. ಈಗ ಟರ್ಕಿ ಮತ್ತು ಅಜರ್ಬೈಜಾನ್ಗೆ ಆರ್ಥಿಕ ಹೊಡೆತ ಒಂದು ಗುನ್ನ ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈಗ ಸಿನಿ ಎಂಪ್ಲಾಯ್ ಏನಂದರೆ ನಿರ್ಮಾಪಕರಿಗೆ ನಿರ್ದೇಶಕರ ಸಂಘ ಮತ್ತು ಸಾಕಷ್ಟು ಅಂಗಸಂಸ್ಥೆಗಳು, ಸುಮಾರು 30ಕ್ಕೂ ಹೆಚ್ಚು ಅಂಗಸಂಸ್ಥೆಗಳು ಸಿನಿಮಾ ಈ ಒಂದು FWICC ಇದರಲ್ಲಿ ಬರ್ತಾ ಇರ್ತಕ್ಕಂಥದ್ದು. ಈ ಒಂದು ಎಲ್ಲ ಅಂಗಸಂಸ್ಥೆಗಳಿಗೆ ಒಂದು ಪತ್ರವನ್ನು ಬರೆಯುವ ಮೂಲಕ ಅಜರ್ಬೈಜಾನ್ ಮತ್ತು ಟರ್ಕಿಯಲ್ಲಿ ಶೂಟಿಂಗನ್ನು ಮಾಡಿಕೊಡ್ದು, ಇದರಿಂದ ರಾಷ್ಟ್ರದ ಭದ್ರತೆಗೆ ಹೊಡೆತ ಬೀಳುತ್ತೆ ಅನ್ನೋದು. ಮತ್ತು ಇನ್ನುಳಿದಂತೆ ಏನಂದರೆ ಈಗಾಗಲೇ ಪಾಕಿಸ್ತಾನದ ಒಂದಿಷ್ಟು ಕಂಟೆಂಟ್ಗಳನ್ನು, ಸಿನಿಮಾಗಳನ್ನು ಪ್ರಸಾರ ಮಾಡದಂತೆ ಕೇಂದ್ರ ಪ್ರಸಾರ ಇಲಾಖೆ ಈಗಾಗಲೇ ನಿಷೇಧವನ್ನು ಹೇರಿತ್ತು. ಈ ನಿಟ್ಟಿನಲ್ಲಿ ಈಗ FWICE ಕೂಡ ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಮಮತಾ. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ನಾನು ಒಟ್ಟಿನಲ್ಲಿ ಈ ನಿರ್ಧಾರ ಆ್ಯಕ್ಷನ್ ಯಾವಾಗ ಬರುತ್ತೆ ಅನ್ನೋದು ಕುತೂಹಲ ಕಾರಣ ಆಗ್ತದೆ. ನೀವು ಬಾಲಿವುಡ್ನ ಬಹುತೇಕ ಸಿನಿಮಾಗಳನ್ನು ನೋಡಿ ಇದೇ ಟರ್ಕಿನಲ್ಲಿ ಹೋಗಿ ಶೂಟಿಂಗ್ ಮಾಡಿರ್ತಾರೆ, ಬಟ್ ಇದೇ ಆ್ಯಕ್ಟರ್ಗಳು ಇಲ್ಲಿ ತನಕ ಒಂದೇ ಒಂದು ವಿಚಾರವನ್ನು ಕೂಡ, ಟರ್ಕಿ ಪಾತ್ರವನ್ನು ಖಂಡಿಸೋದಾಗಿರ್ಬೋದು ಅಥವಾ ಪಾಕಿಸ್ತಾನವನ್ನು ಜರಿಯೋದಾಗಿರ್ಬೋದು, ಯಾರೂ ಮಾಡಿಲ್ಲ. ಏನಕ್ಕಂದ್ರೆ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗೆ ಎಫೆಕ್ಟ್ ಆಗಿಬಿಡುತ್ತೆ ಅಂತ ದೂರದೃಷ್ಟಿ ಅವ್ರದ್ದೆಲ್ಲ. ಈಗ ಚಿತ್ರೋದ್ಯಮ ಅವ್ರ ಪರವಾಗಿ ಕಾಲ್ ತಗೊಳುತ್ತಾ ನೋಡೋಣ.